ಗೋವಾದಲ್ಲಿ ಸೆಟ್ಲ್ ಆಗ್ತಾ ಇದ್ದೀನಿ. ಒಂದು ಫೋರ್ಟ್ ಇದೆ ಇಲ್ಲೇ, 3 ಪಾರ್ಕ್ ಮಾಡಿ ಮೇಲ್ಗಡೆ ಹತ್ತುತ್ತಾ ಇದ್ದೀನಿ ಚೋಪ್ರಾ ಫೋರ್ಟ್ಗೆ. SRK ಐ ಥಿಂಕ್ ಅನ್ಸುತ್ತೆ. ಎಲ್ಲ ಅಷ್ಟು ಜನ ಇದ್ದಾರೆ ಅಲ್ಲಿ ಮೇಲ್ಗಡೆ ಹತ್ತೋದಕ್ಕೆ. ಬೀಚ್ ಪ್ಲೇಸ್, ಕ್ಲಿಫ್ ಸೈಡ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮನೆ ಹುಡುಗ ಅಭಿಶೆಟ್ಟಿ. ನಾನಿವಾಗ ಗೋವಾದಲ್ಲಿ ಸೆಟ್ಲ್ ಆಗ್ತಾ ಇದ್ದೀನಿ. ಪರ್ಮನೆಂಟ್ ಆಗಲ್ಲ, ಒಂದು ಸ್ವಲ್ಪ ದಿನಕ್ಕೆ. ಯಾಕೆಂದರೆ ಇಲ್ಲಿ ನನಗೆ ಕೆಲಸ ಸಿಕ್ಕಿದೆ. ಕೆಲಸ ಅಂದರೆ ವಿಡಿಯೋಗ್ರಫಿ, ಫೋಟೋಗ್ರಫಿ ವಿತ್ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಅದು ತಲಾಶಾ ಅಂತ ಒಂದು ಹೋಟೆಲ್ ಇದೆ ಅಲ್ಲಿ. ಆ್ಯಂಡ್ ಈಗ ಸದ್ಯಕ್ಕೆ ನಾನು ಒಂದು ಫೋರ್ಟ್ ಇದೆ ಇಲ್ಲೇ 3 ಕಿಲೋಮೀಟ್ರಲ್ಲಿ. ಸೊ ಅದನ್ನ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ ಅಂತ ನೋಡಿದ್ದೀನಿ ಗೂಗಲಲ್ಲೆಲ್ಲ ರಿವ್ಯೂಸು. ಸೊ ನಿಯರ್ ಬೈ ಇದೆಯಲ್ಲ, ಸ್ವಲ್ಪ ಬೋರ್ ಆಗ್ತಾಯಿತ್ತು ಎಡಿಟಿಂಗ್ ಮಾಡಿ ಮಾಡಿದ್ದು. ಸೊ ಹಾಗೆ ಒಂದು ಟೈಮ್ ಪಾಸ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಇದೇ ಗಾಡಿ ರೆಂಟ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಾಯಿದ್ದೀನಿ. ಈಗ ಬನ್ನಿ, ನೀವು ನೋಡೋಣ ಹೇಗಿದೆ, ತೋರಿಸ್ತೀನಿ. ಬನ್ನಿ. ಇಲ್ಲೇನು ಕೂಲ್ ಅಂದರೆ ಟ್ರಾಫಿಕ್ ಇಲ್ಲ ಬೆಂಗಳೂರು ಥರ. ಬೆಂಗಳೂರಲ್ಲಿ ಸರಿಯಾಗಿ ಟ್ರಾಫಿಕ್ ಇರುತ್ತೆ, ಸಿಕ್ಕಾಬಟ್ಟೆ. ಇಲ್ಲಿ ಟ್ರಾಫಿಕ್ ಅನ್ನೋದೇ ಏನು ಅಂತ ಕೇಳಬೇಕು, ಆ ರೀತಿ ಇದೆ ಇಲ್ಲಿ ಟ್ರಾಫಿಕ್ಕು. ಫುಲ್ ಝೀರೋ ಟ್ರಾಫಿಕ್ ಥರ, ಇದೇ ಥರ ಪೀಸಾಗಿರುತ್ತೆ ಯಾವಾಗಲೂ. ರೋಡ್ಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವಾಗ ಗಾಡಿ ಪಾರ್ಕ್ ಮಾಡಿ ಮೇಲ್ಗಡೆ ಹತ್ತುತ್ತಾ ಇದ್ದೀನಿ ಚೋಪ್ರಾ ಫೋರ್ಟ್ಗೆ. First time to come this time. ನೋಡಿ ಗೋವಾ ಯಾವ ರೀತಿ ಕಾಣಿಸ್ತಿದೆ ಇಲ್ಲಿಂದ. बिल्कुल बाहर करूंगा भाई. तुम ब्लॉगर है, देखो तुम भी. और क्या फिल्म मारो, हमारे भी देखो ना एक बार. SRK गैंग बैंग कर SRK ಸ್ಟೈಲ್ ಮಾಡ್ತಾ ಇದ್ದೇನೆ. ಶಾರುಖ್ ಖಾನ್ ಬ್ಲಾಗರ್ ಬರೋದಲ್ಲ ನಾನು. ಐ ಥಿಂಕ್ ಬಂದ್ಬಿಟ್ಟೆ ಅನ್ಸತ್ತೆ. ಜಾಸ್ತಿ ದೊಡ್ಡದಿಲ್ಲ ಇದು, ಸ್ವಲ್ಪ ಅಷ್ಟೇ. 4 ಗಂಟೆ 5-10 ಮಿನಿಟ್ಸ್ಗೆ ಹಾಕ್ಬಿಡ್ಬೋದು ಅಷ್ಟೇ. ಇದೇ ಇಲ್ಲಿನ ಫೋರ್ಟ್ ಇರೋದು. ಅಲ್ಲೆಲ್ಲ ಹೋಗಂಗಿಲ್ಲ, ಡೇಂಜರ್ ಅಂತ ಸಿಂಬಲ್ ಹಾಕಿದ್ದಾರೆ. ಯಾರು ಬಂದಾಗ ಅಲ್ಲೆಲ್ಲ ಹೋಗೋಕೆ ಹೋಗ್ಬೇಡಿ. ಅದೇ ಅನಿಸುತ್ತೆ ಮೇಯ್ನ್. ಎಲ್ಲ ಅಷ್ಟು ಜನ ಇದ್ದಾರೆ. ಅಲ್ಲಿ ಮೇಲ್ಗಡೆ ಹತ್ತೋದಕ್ಕೆ ಜಾಗ ಇದೆ, ಹತ್ತಿದ್ದಾರೆ. I will also try. Here.
ಫ್ರೆಂಡ್ಸ್ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸುತ್ತೆ. ನನಗಂತೂ ತುಂಬ ಇಷ್ಟ ಆಗ್ತದೆ. ವ್ಯೂ, ಬೀಚ್ ಪ್ಲೇಸ್, ಕ್ಲಿಫ್ ಸೈಡ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತದಲ್ಲ. ಚೋಪ್ರಾ ಫೋರ್ಟ್ ಮುಗ್ದಿದೆ, ಹೊರಡ್ತೀನಿ. ಏನು ಜಾಸ್ತಿ ಏನಿಲ್ಲ ಇಲ್ಲಿ ನೋಡೋದಕ್ಕೆ. ಜಸ್ಟ್ ಅಲ್ಲಿಗೆ ಹೋಗಿ ಹತ್ತಿ ಮೇಲ್ಗಡೆಯಿಂದ ಒಂದು ಸ್ವಲ್ಪ ವ್ಯೂಸ್ ಅಷ್ಟೇ, ಬೀಚ್ ವ್ಯೂಸ್. ಬಟ್ ವ್ಯೂ ಮಾತ್ರ ಸಖತ್ತಾಗಿರುತ್ತೆ. ಟ್ರಕ್ಕಿಂಗ್ ಯಾರು ಇಲ್ಲಿ ಎಂಜಾಯ್ ಮಾಡ್ತಾರೆ, ಫೀಲ್ ಮಾಡ್ತಾರೆ ಅಂತಂದರೆ ಇಲ್ಲಿಗೆ ಬರ್ಬೋದು ಆರಾಮಾಗಿ, ಚೆನ್ನಾಗಿರುತ್ತೆ. ಇದು ಬಾಲಿವುಡ್ ಒಂದು ಮೂವಿಯಿಂದ ಫೇಮಸ್ ಆಗಿದೆ ಪ್ಲೇಸ್ ಇದು. ಇದೇನೋ ಒಂದು ಇಲ್ಲೇನೋ ಒಂದು ಗೋರಿ ಥರ ಇದೆ. ನಾಟ್ ಇಂಟ್ರೆಸ್ಟೆಡ್, ಹೋಗೋಣ. ಚೋಪ್ರಾ ಫೋರ್ಟ್ ಬಗ್ಗೆ ಹಾಕಿದ್ದಾರೆ, ಏನೂ ಕಾಣಿಸ್ತಾ ಇಲ್ಲ ಅಷ್ಟೇ. ಚೋಪ್ರಾ ಫೋರ್ಟ್ ಅನ್ನೋದು ಮಾತ್ರ ಕಾಣಿಸ್ತಿದೆ, ಇನ್ನೇನು ಕಾಣಿಸ್ತಾ ಇಲ್ಲ. ಬ್ಯಾಕ್ ವಾಟರ್ ಇದೆ ಅಲ್ಲಿ. ಆ್ಯಂಡ್ ಇಲ್ಲಿಗೆ ಬಂದರೆ ಬೈಕ್ ಪಾರ್ಕಿಂಗಿಗೆ 20 ರೂಪೀಸ್ ಪೇ ಮಾಡಬೇಕು. ಬೈಕ್ ಪಾರ್ಕಿಂಗಿಗೆ, ಬೈಕ್ ಆರ್ ಸ್ಕೂಟಿ ಏನಿತ್ತು ರೆಂಟ್ ಮಾಡ್ಕೊಂಬಂದಿದ್ರು 20 ರೂಪೀಸ್ ಪೇ ಮಾಡಲೇಬೇಕು. ಶಾಪ್ಗಳಿರುತ್ತೆ ಆ್ಯಸ್ ಯೂಶಲ್, ಎಲ್ಲ ಕಡೆ ಇರೋ ಥರನೇ. ಸೌತೆಕಾಯಿ, ಎಳ್ನೀರು, ಫ್ರೂಟ್ಸು ಆ್ಯಸ್ ಯೂಶಲ್. ಫ್ರೆಂಡ್ಸ್, ಇವಾಗ ಚೋಪ್ರಾ ಫೋರ್ಟ್ ಟ್ರೆಕ್ಕಿಂಗ್ ಮುಗೀತು. ಈಗ ಇಲ್ಲಿಂದ ಮತ್ತೆ ನಂದು ವರ್ಕಿಗೆ ಸ್ಟಾರ್ಟ್ ಮಾಡಬೇಕು. ಸೊ ಇದು ರೆಂಟೆಡ್ ಗಾಡಿನಲ್ಲಿ ಮತ್ತೆ ಬ್ಯಾಕ್ ಟು ಈಗ ಹೋಟೆಲ್ಗೆ ಹೋಗಿ ಶೂಟ್ ಮಾಡಿಕೊಂಡು ಆಮೇಲೆ ಒಂದು 7:30 ನನಗೆ ಮತ್ತೆ ರೂಮ್ ಹತ್ರ ಹೋಗಿ ಮತ್ತೆ ಎಡಿಟಿಂಗ್ ಕಂಪ್ಲೀಟ್ ಮಾಡಬೇಕು. ಸೊ ಇದೇ ನೋಡಿ ಬೈಕ್ ಪಾರ್ಕಿಂಗ್ ಇಲ್ಲಿ ಚೋಪ್ರಾ ಫೋರ್ಟ್ ಹತ್ರ. ಸೊ ಈಗ ಎಂಡ್ ಮಾಡೋ ಟೈಮ್. ಫ್ರೆಂಡ್ಸ್, ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ನಾನು ನೆಕ್ಸ್ಟ್ ವ್ಲಾಗ್ ತನಕ ವೆಯ್ಟ್ ಮಾಡ್ತಿರಲ್ಲ. ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ ತನಕ ವೆಯ್ಟ್ ಮಾಡ್ತಾರೆ. ಬಾಯ್.